6 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು 3 ವರ್ಷ ಒಳಗಡೆ ಇರುವಂಥ ಎಲ್ಲ ಮಕ್ಕಳಿಗೂ ಮಾಡಿ ತಿನ್ನಿಸುವಂಥ 8 ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಎಲ್ಲ ರೆಸಿಪಿಗಳನ್ನ ಯಾವ ಟೈಮಲ್ಲಿ ತಿನ್ನಿಸ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಿಸ್ಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಮ್ಮ ಮೊದಲನೇ ರೆಸಿಪಿ ರಾಗಿ ಮತ್ತು ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಗಂಜಿ. ಮೊದಲು ಒಂದು ಬೌಲ್ ತಗೊಂಡು 2 ಟೇಬಲ್ ಸ್ಪೂನ್ ರಾಗಿ, 2 ಟೇಬಲ್ ಸ್ಪೂನ್ ಅಕ್ಕಿ, ಅರ್ಧ ಟೇಬಲ್ ಸ್ಪೂನ್ ಹೆಸರು ಕಾಳು ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು 7 ರಿಂದ 8 ಗಂಟೆ ನೆನೆಸಿಡಬೇಕು. ನೀವು ಬೇಕಿದ್ರೆ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಗ್ಗೆ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ. ಈಗ ಬೆಳಗಿನ ಜಾವ ನೀವು ನೋಡ್ಬೋದು ಅಕ್ಕಿ ಕಾಳು ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಈಗ ಈ ನೀರಿನ ಸಮೇತ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಬೇಕು. ನೀರು ಸಾಕಾಗಿಲ್ಲ ಅಂದರೆ ಇನ್ನೂ ಒಂಚೂರು ನೀರು ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಕೊಂಡಿದ ನಂತರ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕು. ಇದು ಮೊದಲನೇ ಸಲ ರುಬ್ಬಬೇಕಾದ್ರೆ ಸರಿಯಾಗಿ ನುಣ್ಣಗಾಗಿಲ್ಲ ಅಂದರೆ ಮತ್ತೊಂದು ಸಲ ನೀವು ರುಬ್ಕೊಳ್ಬೋದು. ಇದರ ಮೇಲ್ಗಡೆ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಮತ್ತೆ ಈಗ ಚಿಕ್ಕ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಬಿಟ್ಟು ಅರ್ಧ ಟೀ ಸ್ಪೂನ್ ಕಲ್ ಸಕ್ಕರೆ ಸೇರಿಸ್ಕೊಳ್ಳಿ. ಕಲ್ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು ಅಥವಾ ಉಪ್ಪು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. 7 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ 8 ನಿಮಿಷಗಳ ನಂತರ ನೀವು ನೋಡ್ಬೋದು ಇದು ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೇನೆ ಈಗ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕ್ಬಿಟ್ಟು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕು. ಈಗ ಲೋ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಅಷ್ಟೇ, ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಹೆಲ್ತಿಯಾಗಿರುವಂಥ ಗಂಜಿ ರೆಡಿಯಾಗುತ್ತೆ. ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಒಂಚೂರು ತುಪ್ಪ ಸೇರಿಸ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸಿ. ವಾರದಲ್ಲಿ 2 ಅಥವಾ 3 ದಿನ ಮಾಡಿ ತಿನ್ನಿಸಿದ್ರೆ ಸಾಕು. ನಮ್ಮ ನೆಕ್ಸ್ಟ್ ರೆಸಿಪಿ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ರವಾ ಉಪ್ಮಾ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಬಿಸಿಯಾಗಿದ ತಕ್ಷಣ 1 ಚಿಟಿಕೆಯಷ್ಟು ಜೀರಿಗೆ ಸೇರಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಶುಂಠಿ, 1 ಎಸ್ಲು ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆಗೇನೆ ಸ್ವಲ್ಪ ಟೊಮೆಟೊನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಬಾಂಬೆ ರವೆನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಅಂದರೆ ಉಪ್ಮಾ ಮಾಡೋದಕ್ಕೆ ಉಪಯೋಗಿಸ್ತೀರ ಅಲ್ವಾ, ಅದೇ ರವೆನೇ ಉಪಯೋಗಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ರವೆ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ 1 ಕಪ್ಪಷ್ಟು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲೋ ಫ್ಲೇಮ್ನಲ್ಲೇ ಒಂದು 3 ರಿಂದ 4 ನಿಮಿಷ ರವೆನ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಬೇಯಿಸಿರುವಂಥ ಹೆಸರುಬೇಳೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹೆಸರುಬೇಳೆನ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈ ಹೆಸರುಬೇಳೆಗೆ ಬದಲಾಗಿ ನೀವು ಮೈಸೂರು ಬೇಳೆ ಅಥವಾ ತೊಗರಿ ಬೇಳೆ ಕೂಡ ಬೇಯಿಸ್ಬಿಟ್ಟು ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಚಿಟಿಕೆ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ವರ್ಷ ಒಳಗಡೆ ಇರುವಂಥ ಪಾಪುಗೆ ನೀವು ಬೇಕಿದ್ರೆ ಉಪ್ಪು ಸ್ಕಿಪ್ ಮಾಡ್ಕೊಳ್ಬೋದು. ಸ್ಪೂನಲ್ಲೇ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಮ್ಯಾಶರ್ ಉಪಯೋಗಿಸ್ಬಿಟ್ಟು ಮ್ಯಾಶ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರ ಜೊತೆಗೆ 1 ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ತೆಳುವಾಗಿರಬೇಕಾದ್ರೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಒಂಚೂರು ಗಟ್ಟಿಯಾಗತ್ತೆ. ಪಾಪುಗೆ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೋದು. ಈ ರೆಸಿಪಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಪಾಪುಗೆ ತಿನ್ನಿಸ್ಬೋದು. ತುಂಬ ಈಸಿಯಾಗೂ ಡೈಜೆಸ್ಟ್ ಆಗುತ್ತೆ. ಮಕ್ಕಳಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಮಾಡೋದು. ನಮ್ಮ ನೆಕ್ಸ್ಟ್ ರೆಸಿಪಿ ರವಾ ಆ್ಯಪಲ್ ಪ್ಯೂರಿ. ಇದೂ ಅಷ್ಟೇ ಮಕ್ಕಳ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ. ಸೊ ಮೊದಲು ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ 1 ಆ್ಯಪಲ್ ತೊಗೊಂಡು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಲೋಟ ಹಾಲು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಕೊಳ್ಳಿ. ಸೊ ನೋಡಿ, ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ.
ಈಗ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಬಾಂಬೆ ರವೆನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಈ ರವೆ ಬಣ್ಣ ಲೈಟಾಗಿ ಚೇಂಜ್ ಆಗಿ ಫ್ಲೇವರ್ ಬರುತ್ತೆ, ಅಲ್ಲಿವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಲೋಟ ಹಾಲು 1 ಲೋಟ ನೀರು ಸೇರಿಸ್ಕೊಳ್ಳಿ. ನಾನು ಆಗಲೇ ತಿಳಿಸಿದಾಗೆ 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರೇ ಉಪಯೋಗಿಸ್ಬಿಟ್ಟು ಮಾಡಿಕೊಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ರವೆಗೆ ಬದಲಾಗಿ ನೀವು ಬೇಕಿದ್ರೆ ಅವಲಕ್ಕಿನೂ ಉಪಯೋಗಿಸ್ಬಿಟ್ಟು ಈ ರೆಸಿಪಿನ ಮಾಡ್ಬೋದು. ಸೊ ನೋಡಿ, ಕರೆಕ್ಟಾಗಿ 4-5 ನಿಮಿಷಕ್ಕೆ ನಾವು ಸೇರಿಸಿರುವಂಥ ರವೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾವು ಮೊದಲೇ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆ್ಯಪಲ್ ಪ್ಯೂರಿನ ಸೇರಿಸ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ಳಿ. ಬೆಲ್ಲಕ್ಕೆ ಬದಲಾಗಿ ನೀವು ಡೇಟ್ಸ್ ಸಿರಪ್ ಕೂಡ ಉಪಯೋಗಿಸ್ಬೋದು, ಅಥವಾ ಕೆಂಪು ಕಲ್ಸಕ್ಕರೆ ಬೇಕಿದ್ರೂ ಉಪಯೋಗಿಸ್ಬೋದು. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಈ ಬೆಲ್ಲ ಸಕ್ಕರೆ ಎಲ್ಲ ಉಪಯೋಗಿಸ್ತೀರ. ಒಂದು ಬಾಳೆಹಣ್ಣ ಬೇಕಿದ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಸೊ ಇದೆಲ್ಲ ಸೇರಿಸಿದ ನಂತರ ಮತ್ತೆ ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಸೊ ನೋಡಿ, ಕರೆಕ್ಟಾಗಿ 3-4 ನಿಮಿಷಕ್ಕೆ ಇದು ಒಂಚೂರು ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಪೌಡರ್ ಇಲ್ಲ ಅಂದರೆ ಬಾದಾಮಿ ಅಥವಾ ಗೋಡಂಬಿನ ಗ್ರೇಟರಿಂದ ಗ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಅಷ್ಟೇ, ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ರವಾ ಆ್ಯಪಲ್ ಪ್ಯೂರಿ ರೆಡಿಯಾಗಿದೆ. ಇದನ್ನು ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ಈಗ ಹೆಲ್ತಿಯಾಗಿರುವಂಥ ಕಡಲೆ ಹಿಟ್ಟಿನ ಗಂಜಿ ಮಾಡ್ಕೊಳ್ಳೋದಕ್ಕೆ ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬೇಕು. ತುಪ್ಪ ಬಿಸಿಯಾಗಿದ ತಕ್ಷಣ ಇದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಬಿಟ್ಟು ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಕಡಿಮೆನೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಇದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ 1 ಕಪ್ ಹಾಲು ಸೇರಿಸ್ಕೊಳ್ಬೇಕು. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀರು ಉಪಯೋಗಿಸ್ಕೊಳ್ಳಿ. ಹಾಲು ಸೇರಿಸಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಕರೆಕ್ಟಾಗಿ 4 ರಿಂದ 5 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ತುಂಬ ಬೇಗ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಕರೆಕ್ಟಾಗಿ 4-5 ನಿಮಿಷಕ್ಕೆ ಇದು ಚೆನ್ನಾಗಿ ಬೆಂದಿರುತ್ತೆ, ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ನೀವು ಬೆಲ್ಲ ಕೊಡೋದಿಲ್ಲ ಅಂದರೆ ಬೆಲ್ಲಕ್ಕೆ ಬದಲಾಗಿ ನೀವು 1 ಬಾಳೆಹಣ್ಣ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು. ಈಗ ಲಾಸ್ಟಲ್ಲಿ ಇದಕ್ಕೆ 1 ಬಾದಾಮಿ ಮತ್ತು 1 ಗೋಡಂಬಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಉಪಯೋಗಿಸ್ಬೋದು. ಸೊ ನೋಡಿ, ನಾವು ಸೇರಿಸಿರುವಂಥ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬೆಳಗ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಬೇಕಿದ್ರೂ ಮಾಡಿ ತಿನ್ನಿಸ್ಬೋದು. ಈ ರೆಸಿಪಿನ ನೀವು ಪ್ರತಿದಿನ ಕೊಡೋದಕ್ಕಿಂತ ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಈಗ ಬೀಟ್ರೋಟ್ ಮತ್ತು ಅವಲಕ್ಕಿನ ಉಪಯೋಗಿಸ್ಬಿಟ್ಟು ಮಾಡುವಂಥ ಕಿಚಡಿ. ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರೆಷರ್ ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಅವಲಕ್ಕಿ ಸೇರಿಸ್ಕೊಳ್ಳಿ. ಅವಲಕ್ಕಿಗೆ ಬದಲಾಗಿ ನೀವು ಅಕ್ಕಿ ಬೇಕಿದ್ರೂ ಉಪಯೋಗಿಸ್ಬೋದು. ಇದರ ಜೊತೆಗೇ 1 ಟೇಬಲ್ ಸ್ಪೂನ್ ಹೆಸರುಬೇಳೆನ ಸೇರಿಸ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಳ್ಳಿ. ಹೆಸರುಬೇಳೆಗೆ ಬದಲಾಗಿ ನೀವು ತೊಗರಿಬೇಳೆ ಅಥವಾ ಮಸೂರು ದಾಲ್ ಕೂಡ ಉಪಯೋಗಿಸ್ಬೋದು. ಈಗ ಈ ರೀತಿ ನೀಟಾಗಿ ತೊಳ್ಕೊಂಡು ಅರ್ಧ ಬೀಟ್ರೋಟ್, 1 ಕಪ್ ನೀರು ಸೇರಿಸ್ಕೊಳ್ಳಿ. ಈಗ 1 ಚಿಟಿಕೆ ಜೀರಿಗೆ, 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 2 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಮತ್ತು ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ 5 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 5 ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ಳಿ. ನಾವು ಸೇರಿಸಿರುವಂಥ ಬೀಟ್ರೋಟ್ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಬೇಕಿದ್ರೆ ನೀವು ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬೋದು. 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸ್ತೀರಾ ಅಂದರೆ ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸಿ. ಅದೇ ನೀವು 8 ತಿಂಗಳ ಒಳಗಡೆ ಇರುವಂಥ ಮಕ್ಕಳಿಗೆ ತಿನ್ನಿಸ್ತೀರಾ ಅಂದರೆ ಈ ರೀತಿ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಬಿಟ್ಟು ತಿನ್ನಿಸ್ಬೇಕು. ಆವಾಗಲೇ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ನಾನು ಈ ರೆಸಿಪಿಗೆ ಉಪ್ಪು ಸೇರಿಸ್ಕೊಂಡಿಲ್ಲ. ಈಗಾಗಲೇ ನೀವು ಉಪ್ಪು ಕೊಟ್ಟು ಮಕ್ಕಳಿಗೆ ರೂಢಿಯಾಗಿದೆ ಅಂದರೆ 1 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಬಿಟ್ಟು ತಿನ್ನಿಸಿ.
ಈ ರೆಸಿಪಿನ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ತಿನ್ನಿಸಿ ರಾತ್ರಿ ಟೈಮಲ್ಲಿ ಮಾಡಿ ತಿನ್ನಿಸ್ತೀರಾ ಅಂದರೆ ಬೀಟ್ರೋಟ್ಗೆ ಬದಲಾಗಿ ಕ್ಯಾರೆಟ್ ಉಪಯೋಗಿಸ್ಕೊಳ್ಳಿ. ನಾರ್ತ್ ಕಡೆ ಎಲ್ಲ ಹೋದಾಗ ಮಕ್ಕಳಿಗೆ ಅವಾಗವಾಗ ಈ ರೆಸಿಪಿನ ಮಾಡಿ ತಿನ್ನಿಸ್ತಾ ಇರ್ತಾರೆ. ಬೇಸನ್ ಸೀರಾ ಅಂತ ಕರೀತಾರೆ. ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ಮನೇಲೇ ಮಾಡಿರುವಂಥ ತುಪ್ಪ ಉಪಯೋಗಿಸ್ಬೇಕು, ಅದೇ ಒಳ್ಳೆಯದು. ತುಪ್ಪ ಬಿಸಿಯಾಗಿದ ತಕ್ಷಣ ಇದಕ್ಕೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ನಾರ್ಮಲ್ ಆಗಿ ಬೋಂಡಾ ಬಜ್ಜಿ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀರಲ್ವಾ, ಅದೇ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ 4 ರಿಂದ 5 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 4-5 ನಿಮಿಷಕ್ಕೆ ಇದು ಚೆನ್ನಾಗಿ ರೋಸ್ಟ್ ಆಗಿ ಇದರ ಬಣ್ಣ ಕೂಡ ಚೇಂಜ್ ಆಗಿರುತ್ತೆ. ಈಗ ಇದಕ್ಕೆ ಅರ್ಧ ಲೋಟ ನೀರು, ಅರ್ಧ ಲೋಟ ಹಾಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಇಲ್ಲದೆ ಇರೋ ಥರ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ಒಂದು 7 ರಿಂದ 8 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. 7-8 ನಿಮಿಷಕ್ಕೆ ಮುಂಚೆನೇ ಇದು ತುಂಬ ಬೇಗ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಇನ್ನೂ ಒಂಚೂರು ನೀರು ಅಥವಾ ಹಾಲು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಒಣಶುಂಠಿ ಪುಡಿನ ಸೇರಿಸ್ಕೊಳ್ಳಿ. ಇದರ ಜೊತೆಗೇ 1 ಚಿಟಿಕೆಯಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡು 1 ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಮತ್ತೆ 1 ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬ ಗಟ್ಟಿ ಇದ್ದರೆ ಇಷ್ಟ ಆಗಲ್ಲ ಅಂದರೆ ಇನ್ನೂ ಒಂಚೂರು ತೆಳುವಾಗೆ ಮಾಡಿಬಿಟ್ಟು ಕುಡಿಸ್ಬೋದು. ಈ ರೆಸಿಪಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಟೈಮಲ್ಲಿ. ಪೂರ್ತಿ ತಣ್ಣಗೆ ಮಾಡಿಬಿಟ್ಟು ತಿನ್ನಿಸ್ಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಮಕ್ಕಳಿಗೆ ತಿನ್ನಿಸಿ. ನಮ್ಮ ಲಾಸ್ಟ್ ರೆಸಿಪಿ ಕೆಲವೊಂದು ಪದಾರ್ಥಗಳನ್ನು ಸೇರಿಸಿ ಮಾಡುವಂಥ ಒಂದು ಹೆಲ್ತಿ ಸರ್ಲಾಕ್. ಈ ರೆಸಿಪಿನ ನೀವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಬೇಕಾದರೂ ಇನ್ಸ್ಟೆಂಟಾಗಿ ಮಾಡಿ ತಿನ್ನಿಸ್ಬೋದು. ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನ್ ಹೆಸರುಬೇಳೆನ ಸೇರಿಸ್ಬಿಟ್ಟು 1 ನಿಮಿಷ ಲೋ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಹೆಸರುಬೇಳೆ ಬಣ್ಣ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ 1 ಟೀ ಸ್ಪೂನ್ ಸಬ್ಬಕ್ಕಿ, 1 ಟೀ ಸ್ಪೂನ್ ಗಟ್ಟಿ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಬೇಕಿದ್ರೂ ಉಪಯೋಗಿಸ್ಬೋದು, 1 ಬಾದಾಮಿ, 1 ಗೋಡಂಬಿನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ನಾನು ಈ ಪೌಡರ್ನ 1 ಟೈಮ್ಗೆ ಆಗೋಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಸ್ಟೋರ್ ಮಾಡಿ ಯಾವಾಗ ಬೇಕೋ ಆವಾಗ ಗಂಜಿನ ಇನ್ಸ್ಟೆಂಟಾಗಿ ಮಾಡಿ ಪಾಪುಗೆ ತಿನ್ನಿಸ್ಬೋದು. ಸೊ ನೋಡಿ, ಇದೆಲ್ಲ ಈ ರೀತಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ಳಿ. ಇದರ ಜೊತೆಗೆ ಸ್ವಲ್ಪ ಕಲ್ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಸಕ್ಕರೆಗೆ ಬದಲಾಗಿ ಬೆಲ್ಲ ಬೇಕಿದ್ರೂ ಉಪಯೋಗಿಸ್ಬೋದು. ಈಗ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ 10-15 ದಿನ ಆದರೂ ಹಾಳಾಗಲ್ಲ. ಯಾವಾಗ ಬೇಕೋ ಆವಾಗ ಇದನ್ನು ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಗಂಜಿ ಮಾಡ್ಕೊಳ್ಬೋದು. ಈಗ ಗಂಜಿ ಮಾಡ್ಕೊಳ್ಳೋದಕ್ಕೆ ಈ ಪೌಡರ್ನ ಒಂದು ಪ್ಯಾನ್ಗೆ ಸೇರಿಸ್ಕೊಂಡು 1 ಲೋಟ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. 1 ವರ್ಷ ಒಳಗಡೆ ಇರುವಂಥ ಮಕ್ಕಳಿಗೆ ಹಾಲಿಗೆ ಬದಲಾಗಿ ನೀವು ನೀರು ಉಪಯೋಗಿಸ್ಬೇಕು. ಈಗಾಗಲೇ ಮಕ್ಕಳಿಗೆ ಹಸು ಹಾಲು ಕೊಟ್ಟು ರೂಢಿ ಮಾಡಿದರೆ ಬೇಕಿದ್ರೆ ಹಾಲು ಉಪಯೋಗಿಸ್ಬಿಟ್ಟೆ ಮಾಡಿ ಕೊಡ್ಬೋದು. ಇದರ ಜೊತೆಗೇ 1 ಲೋಟ ನೀರು ಸೇರಿಸ್ಕೊಂಡು ಗಂಟು ಇಲ್ಲದೆ ಇರೋ ಥರ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 5-6 ನಿಮಿಷಕ್ಕೆ ಗಂಜಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದಿದ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತಿನ್ನಿಸ್ಬೇಕಾದ್ರೆ ಒಂಚೂರು ತುಪ್ಪ ಸೇರಿಸ್ಬಿಟ್ಟು ತಿನ್ನಿಸ್ಬೋದು. ನಾನು ಆಗಲೇ ತಿಳಿಸ್ದಾಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವ ಟೈಮಲ್ಲಿ ಬೇಕಾದರೂ ಮಕ್ಕಳಿಗೆ ಮಾಡಿ ತಿನ್ನಿಸಿ. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.